ರೈತ ಸಂಘಕ್ಕೆ 70ಕ್ಕೂ ಹೆಚ್ಚು ಅನ್ನದಾತರು ಸೇರ್ಪಡೆ. ರೈತರ ಹಕ್ಕುಗಳ ರಕ್ಷಣೆಗಾಗಿ ಸಂಘಟನೆ ಬಲಪಡಿಸಲು ಕರೆ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಕಾಮಸಮುದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರೈತ ಸೇರ್ಪಡೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಕುಮಾರ್ ಕೋಡಿಹಳ್ಳಿ ನೇತೃತ್ವದಲ್ಲಿ ಸಂಘ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಕಾಮಸಮುದ್ರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸುಮಾರು 70ಕ್ಕೂ ಹೆಚ್ಚು ರೈತರು ಸಂಘದ ಸದಸ್ಯತ್ವ ಪಡೆದು ಅಧಿಕೃತವಾಗಿ ಸೇರ್ಪಡೆಯಾದರು. ಈ ವೇಳೆ ಮಾತನಾಡಿದ ರೈತ ಮುಖಂಡರು, ರೈತರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ದೊರಕಿಸುವುದು, ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರದ ಗಮನ ಸೆಳೆಯುವುದು, ಭ್ರಷ್ಟಾಚಾರ ವಿರುದ್ಧ ಹೋರಾಟ ನಡೆಸುವುದು ಹಾಗೂ ರೈತರ ಹಕ್ಕುಗಳ ರಕ್ಷಣೆಗೆ ಸಂಘ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದರು. ಇನ್ನು ಸಂಘಟಿತ ಹೋರಾಟದಿಂದ ಮಾತ್ರ ರೈತ ಸಮುದಾಯಕ್ಕೆ ನ್ಯಾಯ ದೊರೆಯಲಿದೆ. ಆದ್ದರಿಂದ ಪ್ರತಿಯೊಬ್ಬ ರೈತರು ಸಂಘದೊಂದಿಗೆ ಕೈಜೋಡಿಸಿ ತಮ್ಮ ಹಕ್ಕುಗಳಿಗಾಗಿ ಧ್ವನಿ ಎತ್ತಬೇಕು ಎಂದು ಕರೆ ನೀಡಲಾಯಿತು. ಪ್ರದೇಶ ಇರಬಹುದು ಅಥವಾ ಬಗರ್ಕುಮ್ ಇರಬಹುದು, ಜಮೀನುಗಳಲ್ಲಿ ಮತ್ತೆ ಏನು ಸರ್ಕಾರಿ ಜಾಗಗಳಲ್ಲಿ ಉಳುಮೆ ಮಾಡ್ಕೊಂಡಿರ್ತೀರ ಅಂತ ರೈತರು ಏನಾದ್ರು ತಾವುಗಳು ಟಿಟಿ ಕಟ್ಟಿದ್ರೆ 51 ಕಾಲಮಲ್ಲಿ 53ನೇ ಕಾಲಮಲ್ಲಿ ಮತ್ತೆ 57ನೇ ಕಾಲಮಲ್ಲಿ ಏನಾದ್ರು ಟಿಟಿ ಕಟ್ಟಿದ್ರೆ ಅಥವಾ ಒಂದು ಅರ್ಜಿ ಹಾಕಿದ್ರೆ ಅಕ್ಲಾರ್ಮೆಂಟ್ ಅಂತ ಹೇಳಿ ತಾಲೂಕು ಆಫೀಸ್ ಕಡೆಯಿಂದ ಕೊಟ್ಟಿರ್ತಾರೆ. ದಯವಿಟ್ಟು ನಿಮ್ಮ ಏನು ಮನೆಯಲ್ಲಿ ಇಟ್ಟಿರ್ತಕ್ಕಂಥ ರೆಕಾರ್ಡ್ಸ್ ಗಳಲ್ಲಿ ಹುಡುಕಿ ಸಭೆ ಕರಿತೀವಿ. ಆ ಸಭೆಯಲ್ಲಿ ನೀವೇನಾದ್ರು ಹಂಚ್ಕೊಂಡ್ರೆ ಅದನ್ನ ತಾಲೂಕು ದಂಡಾಧಿಕಾರಿಗಳು ಮತ್ತೆ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತರೋಣ. ಅಂದೊಂದು ದಿನಗಳಲ್ಲಿ ಏನಾರ ಸಮಸ್ಯೆ ಬಗೆಹರಿಸಿದ್ರೆ ಮುಂದುವರ್ಸೋಣ. ಮಾತ್ರ ಸಾಧ್ಯ. ರೈತ ಸಂಘಟನೆ ಅಂತಂದ್ರೆ 28 ಇಲಾಖೆಗಳಲ್ಲಿ ಅಧಿಕಾರಿಗಳು ರೈತರಿಗೆ ತೊಂದರೆ ಕೊಡ್ತಾ ಇರೋಂತ ಎಲ್ಲರಿಗೂ ಗೊತ್ತಿರೋಂತ ವಿಚಾರ. ಆದ್ರೆ ಒಬ್ಬರಿಬ್ರು ಹೋದ್ರೆ ಖಂಡಿತ ಕೆಲಸ ಆಗಲ್ಲ. 28 ಇಲಾಖೆಗಳಲ್ಲಿ ಅಧಿಕಾರಿಗಳು ರೈತರಿಗೆ ನೋಡ್ತಕ್ಕಂಥದ್ದು ಅದು ಸರ್ಕಾರಕ್ಕೂ ಗೊತ್ತಿದೆ. ಸರ್ಕಾರನೇ ಅಧಿಕಾರಿಗಳು ಆಗಿರೋದ್ರಿಂದ ರೈತರು ನಾವೆಲ್ಲ ಒಗ್ಗಟ್ಟಾಗೋಣ, ನಾವು ಕೈ ಜೋಡಿಸೋಣ, ನಾವು ನಿಮ್ ಜೊತೆ ಇರ್ತೀವಿ. ನಾವು ಧ್ವನಿ ಎತ್ತಿದ್ರೆ ಯಾವುದೇ ಅಧಿಕಾರಿ ಇರ್ಬೋದು, ಯಾವುದೇ ರಾಜಕಾರಣಿ ಇರ್ಬೋದು, ಅದು ರೈತನಿಗೆ ಸಪೋರ್ಟ್ ಮಾಡಲೇಬೇಕು, ತಲೆ ಬಾಗ್ಲೇಬೇಕು. ನಾವಿಲ್ಲಿ ಓಟ್ ಹಾಕಿದ್ರೆ ಸ್ವಾಮಿ, ನೀವು ಅಲ್ಲಿ ಗೆಲ್ಲೋದು, ಅಧಿಕಾರ ಅನುಭವಿಸೋದು. ಹಾಗಾಗಿ ರೈತರುಗಳು ಸಮಸ್ಯೆ ಏನೇ ಇದ್ರು ನಮ್ಮ ಜಿಲ್ಲಾಧ್ಯಕ್ಷರು ಮುಂದಿನ ದಿನಗಳಲ್ಲಿ ಅಂತ ಸಭೆ ಕರೆದು ಒಂದು ರೈತರ ಸಮಸ್ಯೆಗಳನ್ನ ರಾಜ್ಯ ಮಟ್ಟಕ್ಕೆ ಕರೆದೊಯ್ತಾರೆ ಅಂತ ಹೇಳ್ತಾ, ರೈತರು ಬೆಳೆಯೋದೇ ಕಷ್ಟ ಆಗಿದೆ. ಈಗ ಎಲ್ಲರೂ ಮಾತಾಡ್ತಿದೀವಿ, ಈಗ ಯಾರೋ ಒಂಚೂರು ಎಲ್ಲರೂ ರೈತರು ಭೂಮಿನ ಉಳುಮೆ ಮಾಡ್ಕೊಂಡು ಏನೋ ಬದುಕಬೇಕು ಅಂತ ಆಸೆ ಪಡ್ತಿದೀವಿ. ಇಲ್ಲಿ ಯಾವುದೇ ಕಾರಣಕ್ಕೂ ಬದುಕ ಬಹಳ ಕಷ್ಟ ಆಗಿದೆ ರೈತರು. ಯಾಕಂದ್ರೆ ನಾವು ಬೆಳೆಯಂತ ಬೆಳೆಗೆ ಯಾವುದೇ ರೀತಿ ನಿಗದಿತ ಬೆಲೆ ಇಲ್ಲ. ರೈತರುಗಳೇನು ಬೆಳೆಗೆ ಹೋಗೋದು, ಕಷ್ಟಪಡೋದು, ಭೂಮಿಲಿ ಬೆಳೆಯೋದು, ನಿಗದಿತ ಬೆಲೆ ಯಾವ್ದು ಇಲ್ಲ. ಆಮೇಲೆ ನಮ್ಮಲ್ಲೂ ಕೂಡ ರೈತರು ಒಗ್ಗಟ್ಟಿಲ್ಲ. ಯಾರನ್ನ ಕೇಳ್ಬಿಟ್ರೆ ರೇಟ್ ಇಲ್ವಂತೆ ಕೊಟ್ಬಿಡೋಣ, 10 ರೂಪಾಯಿ ಕಮ್ಮಿ ಆಗ್ಲಿ, 20 ರೂಪಾಯಿ ಕಮ್ಮಿ ಆಗ್ಲಿ, ಈ ತರದೊಂದು ಆಗ್ಬಿಟ್ಟಿದೆ. ಈ ಮಧ್ಯವರ್ತಿಗಳು ರೈತರನ್ನ ಹಾಳು ಮಾಡ್ತಾ ಇದ್ದಾರೆ. ನೀವು ಅಷ್ಟೇ, ಅಯ್ಯೋ ಆ ಬೆಳೆಗಳು ಹಾಳಾಗ್ಬಿಡುತ್ತೆ, ಮತ್ತೊಂದಾಗ್ಬಿಡುತ್ತೆ, 10 ರೂಪಾಯಿ 5 ರೂಪಾಯಿ ಅನ್ನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅವ್ರೇನ ಮಾಡಿದ್ರೆ ಇವ್ರು ಮಾಡ್ಲಿ, ಒಂದು ಊರಲ್ಲೇನೆ ಒಂದು ಒಗ್ಗಟ್ಟಿಲ್ಲ ರೈತರದು. ಅದೊಂದು ಒಗ್ಗಟ್ಟಾಗಿ ಈಗ ಏನಾಗಿದೆ, ಯಾವ್ದೋ ಒಂದು ರೈತರು ಬೆಳೆ ಬೆಳೆದ್ರೆ ಅದಕ್ಕೆ ಸೂಕ್ತವಾದ ಬೆಲೆ ಅಂತ ಸಿಗಲ್ಲ, ಸಿಗ್ತಾನೂ ಇಲ್ಲ. ಅದು ಸಿಗ್ಬೇಕು ಅಂದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು. ಇನ್ನು ಕಾರ್ಯಕ್ರಮದಲ್ಲಿ ಕಾಮಸಮುದ್ರ ಗ್ರಾಮ ಪಂಚಾಯಿತಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಸಂಘದ ಉದ್ದೇಶ, ಕಾರ್ಯವೈಖರಿ ಮತ್ತು ರೈತಪರ ಹೋರಾಟಗಳನ್ನು ಮೆಚ್ಚಿ 70ಕ್ಕೂ ಹೆಚ್ಚು ರೈತರು ಸದಸ್ಯತ್ವ ಸ್ವೀಕರಿಸಿದ್ರು. ಈ ವೇಳೆ ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ್, ತಾಲೂಕು ಗೌರವಾಧ್ಯಕ್ಷ ಮಂಜಣ್ಣ, ನಗರಾಧ್ಯಕ್ಷ ಸುನಿಲ್ ಡಿಸಿ, ತಾಲೂಕು ಉಪಾಧ್ಯಕ್ಷ ರಾಕೇಶ್ ಸೇರಿ ಹಲವರು ಉಪಸ್ಥಿತರಿದ್ದರು. ಎಂಡಿ ನಾಸಿರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.